ಸಂಘ ಒಕ್ಕೂಟದತ್ತ ತಗೊಂಡೋಗ್ಲಿಕ್ಕೆ ಭಾಳಷ್ಟು ಸಕ್ರಿಯವಾಗಿ ನಾವು ಏನು ಪ್ರತಿನಿಧಿಗಳಿಗೂ ಕೂಡ ಹೆಚ್ಚಿಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರನ್ನ ಕರೆಸಿ ನಮಗೆ ಅವರ ಯಾವ ಸಮಯದಲ್ಲಿ ಅವ್ರಿಗೆ ಟೈಮ್ ಫ್ರೀ ಇರುತ್ತೋ ಆ ಟೈಮಲ್ಲಿ ಕರೆದು ಸೈನ್ ಹಾಕ್ಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಕೆಲವೆಲ್ಲ ಮಾರ್ಗದರ್ಶನ ನೀಡ್ತಾ ಅಧಿಕಾರಿ ನಿಮ್ಮೆಲ್ಲ ಎಷ್ಟು ಆಫೀಸ್ಗಳು ಓಡಾಡಬೇಕಾಗಿತ್ತು, ಆಫೀಸ್ಗಳಿಗೂ ಕೂಡ ಓಡಾಡಿಸ್ಬೋದಿದೆ. ಇವಾಗ ಬ್ಯಾಂಕ್ಗೂ ಕೂಡ ಓಡಾಡಿಸ್ತಾ ಇಲ್ಲ. ಅಷ್ಟು ದಾಖಲೆಗಳನ್ನ ಅವರೇ ಎಲ್ಲ ರೆಡಿ ಮಾಡಿ ಇವಾಗ ತೋರಿಸ್ತಾರೆ. ನಾವು ಯಾಕೆ ಎಲ್ಲರಿಗೂ ಕಂಪಲ್ಸರಿ ಬರಬೇಕು ಅಂತ ಹೇಳಿದ್ವಿ ಅಂತ ಈಗ ಅವರು ಸರ್ಕಾರದಿಂದ ಸಿಗೋ ಸೌಲಭ್ಯ ಮತ್ತು ಬ್ಯಾಂಕ್ ವಿಚಾರ ಎರಡೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಸರ್. ದಯಮಾಡಿ ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ರೇಖಾನಂದ್ ಸರ್ ಥರ ನನಗೆ ವಾಟ್ಸಪ್ ತಿಳಿಯೋದಿಲ್ಲ ಅಷ್ಟೊಂದು. ನಾವು ಕೆಲಸ ಮಾಡ್ತಿರ್ತ ಮಾತು ಬಗ್ಗೆ ಅಷ್ಟೊಂದು ಇದಿಲ್ಲ. ಆ ಥರ ಹೇಳ್ತಾ ಇಲ್ಲ. ಅವಾಗ ನಮ್ಮ ರೇಖಾನಂದ್ ಸರ್ ಎಲ್ಲರೂ ಕೆಲವರಿಗೆಲ್ಲ ಮೈಕ್ ಇದೆ ಹೇಳ್ಕೊಟ್ಟೆ ಅಂತ ಹೇಳಿದ್ರು. ಹೇಳಿ ಅದು ನನಗೂ ಅವಶ್ಯಕತೆ ಇದೆ, ಯಾವ ಕಡೆ ನನಗೆ ಬೇಕಾಗಿದೆ. ಆಮೇಲೆ ನನ್ನ ಹೆಸರು ಆನಂದ್ ಅಂತ BBA ಅಂತ ವರ್ಕ್ ಮಾಡ್ತಿರೋದು. ಇಲ್ಲಿ ನಗರದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ನಾನು ಈಸ್ಟ್ ಝೋನ್ ನ್ಯಾಯಾಲಯದಲ್ಲಿ ಯುಟಿಲಿಟಿ ವರ್ಕ್ ಮಾಡ್ತೀನಿ. ನಾನು ಇಲ್ಲಿ ಏನು ಕೇಳಿದ್ದೀನಿ ಬಂತು ಅಂತಂದರೆ, ನಮ್ಮ ಹೇಮಲತಾ ಮೇಡಮು ಪರಿಚಯ ಆದರು. ನಮ್ಮ ಫ್ರೆಂಡ್ ಕಡೆಯಲ್ಲ, ಅದು ಕ್ಲೌಡ್ ಕಿಚನ್ ಮಾಡಬೇಕು ಇನೋವೇಷನ್ ಬಂದ ಪರಿಚಯ ಆದರು. ಆವಾಗ ಹೇಳಿದ್ರು, ಇದು ನಮ್ಮ ಇದೇ ಏರಿಯಾದ ನಾನು ಪಾಪಡಿ ದೀಪಾ ಕಾಂಬ್ರಸ್ ಅಂತ ಹೇಳೋದು ಸುಮಾರು 12-13 ವರ್ಷದಿಂದ ಇದ್ದೀನಿ. ಹಾಗಾಗಿ ನಮ್ಮ ಇದೇ ನಮ್ಮ ಏರಿಯಾದಲ್ಲಿ ಸ್ವಲ್ಪ ನಮ್ಮ ಕೈಲಾದರೂ ಸಹಾಯ ಮಾಡೋಣ ಅಂದ್ಬಿಟ್ಟು ನಾನು ಅವರಿಗೆ ಕೊಟ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸಂಘದ ಗ್ರೂಪ್ಗಳ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇವಾಗ ಎಲ್ಲ ಕಡೆ ಹಳ್ಳಿಯಲ್ಲೂ ಕೂಡ ಎಲ್ಲ ಶ್ರೀಶಕ್ತಿ ಧರ್ಮಸ್ಥಳ ಸಂಘಗಳು ನಡೀತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ. ಜೊತೆಗೆ ನೀವು ಸಂಜೆ ಆಯಿತು ಮತ್ತು ಊರಬ್ಬೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದು ಊರಬ್ಬ ಬೇರೆ ಇದೆಯಲ್ಲ ನಿಮಗೆ. ಹಾಗಾಗಿ ನಾನು ಜಾಸ್ತಿ ಹೊತ್ತೇನು ಹೇಳೋದಿಲ್ಲ. ಈಗ ನಿಮ್ಮಲ್ಲಿ ಆಲ್ಮೋಸ್ಟ್ ಅದು ಎಲ್ಲ ಗ್ರೂಪಲ್ಲಿ ಇದ್ದಾರಲ್ಲ, ಇಲ್ಲಿ ಗ್ರೂಪಲ್ಲಿ ಇದ್ದಾರೆ. ಮತ್ತು DVP ಯಾವುದೂ ಏನು ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ಲ, ಈಗ ಹೊಸದಾಗಿ ಮಾಡ್ತಾರೆ. ಸಾಕಷ್ಟು ಎಲ್ಲ ಥರ ಇದರಿಂದಲೂ ಇದ್ದಾವೆ, ಕ್ಯಾಟಗರಿ ವೈಸು ಇದ್ದಾವೆ. ಮತ್ತು ಎಲ್ಲ BBMPಯಿಂದ ಆಗಲಿ ಸರ್ಕಾರ ಎಲ್ಲ ಥರದ್ದು ಇದೆ. ಈಗ ಮೈನಾರಿಟಿಯಿಂದ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಬರ್ತಾರೆ, ಅವರಿಗೆ ಈ ಗ್ರೂಪ್ಗಳಿಗೆ ಸಾಕಷ್ಟು ಇರ್ತದೆ. ಮತ್ತು SC ST ಅಂಬೇಡ್ಕರ್ ಅಭಿವೃದ್ಧಿ ಅದರಿಂದ ಸಾಕಷ್ಟು ಇರ್ತದೆ. ಮತ್ತು ದೇವರಾಜರ್ಸಿ ಬಂದು ಹಿಂದುಳಿದ ಗೌಡಸ್ಗಳೆಲ್ಲ ಇದೆಲ್ಲ ಅವರಿಗೆ ದೇವರಾಜರ್ಸಿ ಲೋನ್ ಇರ್ತದೆ. ಆ ಥರ ಸಬ್ಸಿಡಿ ಲೋನ್ಗಳು ಎಲ್ಲ ಥರದ ಫೆಸಿಲಿಟಿ ಇದೆ. ನಿಮ್ಗೆ ಇವಾಗ BBMPಯಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತು ಅಂತಂದರೆ ಒಂದು 3 ಮಂತ್ಸ್ ಕಳೆದಿದ್ದಾಗೆ ನಿಮ್ಗೆ ಸರ್ಕಾರದ ರಿವ್ಯಾಲ್ಯೂ ಫಂಡ್ ಅಂತ ಬರ್ತದೆ. 10,000 ರೂಪಾಯಿ ಬಂದು ಅದು ವಾಪಸ್ ಕೊಡೋಂಗಿಲ್ಲ ನಿಮಗೆ ಗೌರ್ಮೆಂಟ್ ಫ್ರೀಯಾಗಿ ಬರ್ತದೆ. ಆಮೇಲೆ 1 ವರ್ಷ ಆದಮೇಲೆ ನೀವು ಒಕ್ಕೂಟ 10 ಸಂಘ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡ್ರೆ ಆ ಒಕ್ಕೂಟಕ್ಕೆ ನಮಗೆ 50,000 ಬರುತ್ತೆ. ಮತ್ತೆ ಹೊಸದಾಗಿ ನಾವು ಹೊಸದು ಕಾನೂನು ರೂಲ್ಸ್ ಆಗಿದೆ. 10,000 ಆಗಿದ್ದು 20,000 ಆಗಿದೆ. ಮತ್ತು 50,000 ಇದ್ದು 2 ಲಕ್ಷ ಆಗಿದೆ. ಎರಡು ಒಕ್ಕೂಟಕ್ಕೆ ನೀವು ಆದೇಶ ಬಂದಿಲ್ಲ. ಆದೇಶ ಬಂದಾಗ ನೀವು ಅದು ರಿಜಿಸ್ಟ್ರೇಷನ್ ಆಗಿ ನಿಮಗೆ ಒಕ್ಕೂಟ ರಿಜಿಸ್ಟ್ರೇಷನ್ ಆಗೋಷ್ಟೊಳಗೆ ಆ ಆದೇಶ ಬಂದಾಗ ನಿಮ್ಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ. ಆಮೇಲೆ ಇದಕ್ಕೆ ಬೇರೆ ಬೇರೆ ಫೆಸಿಲಿಟಿ ನಿಮ್ಮ ಗುಂಪಲ್ಲಿ ಕೆಲವರು ಮನೆ ಕೆಲಸಕ್ಕೆ ಹೋಗ್ತಾರೆ, ಕೆಲವು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಕೆಲವರು ಹೂವು ಕಟ್ಟೋದು, ಕೆಲವರು ಹಬ್ಬ ಮಾಡೋದು, ಹೂಗೋಜಿ ಮಾಡೋದು, ಅದನ್ನು ಮತ್ತು ಕೆಲವರು ಬ್ಯಾಗ್ ಮಾಡ್ತಾರೆ, ಗೊಂಬೆ ಮಾಡೋದು. ಇನ್ನು ಕೆಲವು ಸರ್ಕಾರದಿಂದ ಕೆಲವು ಬೇಡ ಕರೀತಾರೆ. ಈಗ ಲಾಸ್ಟ್ ಮಂತ್ 1 ತಿಂಗಳಿಂದ ಇಲ್ಲಿ ನ್ಯಾಷನಲ್ ಕಾಲೇಜ್ ಬಸವಣ್ಣ ನ್ಯಾಷನಲ್ ಕಾಲೇಜಲ್ಲಿ ಸರ್ಸ್ಮೇಳ ಅಂತ ನಡೀತಾರೆ. ಸುಮಾರು ಒಂದು 12 ಅಂತ ನಡೀತಾರೆ. ಅಲ್ಲಿ ನಿಮಗೆ ಸ್ಟಾಲ್ ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾರೆ. ನೀವು ಏನು ಗ್ರೂಪ್